ಎಚ್.ಡಿ. ಕುಮಾರಸ್ವಾಮಿಯನ್ನ ಪರೋಕ್ಷವಾಗಿ ಹಂದಿ ಎಂದ ಎಡಿಜಿಪಿ. ಎಚ್ಡಿಕೆ ಆರೋಪದ ವಿರುದ್ಧ ಚಂದ್ರಶೇಖರ್ ಟಾಂಗ್. ಹಲ್ಲು ಕಿತ್ತ ಹಾವಾಗಿದೆಯಾ ಎಂದ ಲೋಕಾಯುಕ್ತ. ಮೋಡಾ ಕೇಸ್ ಬಗ್ಗೆ ಆಪ್ತರ ಜೊತೆ ಸಿಎಂ ಚರ್ಚೆ. ಇದೆಲ್ಲವನ್ನ ನೋಡೋಣ ಲೋಕ ತನಿಖೆ ನ್ಯೂಸ್ ಟಾಪ್ನಲ್ಲಿ. ಕೇಂದ್ರ ಸಚಿವ ಎಚ್ಡಿಕೆಗೆ ಪರೋಕ್ಷವಾಗಿ ಹಂದಿ ಅಂತ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಟಾಂಗ್ ಕೊಟ್ಟಿದ್ದಾರೆ. ಎಚ್ಡಿಕೆ ತಮ್ಮ ವಿರುದ್ಧ ಆರೋಪಿಸಿದ ಬಳಿಕ ಸಿಬ್ಬಂದಿ ಅಧಿಕಾರಿಗಳಿಗೆ ಪತ್ರ ಬರೆದ ಅವರು ಜಾರ್ಜ್ ಬರ್ನಾರ್ಡ್ ಶಾ ಹೇಳಿಕೆ ಉಲ್ಲೇಖಿಸಿದ್ದಾರೆ. ಹಂದಿಗಳ ಜೊತೆ ಎಂದಿಗೂ ಗುದ್ದಾಡಬಾರದು. ಹಂದಿ ಜೊತೆಗೆ ಗುದ್ದಾಡಿದ್ರೆ ನೀವೇ ಹೊಲಸಾಗ್ತೀರಿ. ಹಂದಿಗೆ ಹೊಲಸೆ ಇಷ್ಟ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಎಸ್ಐಟಿ ವಿಚಾರಣೆ ನಡೆಸಿದ ಬಳಿಕ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಕೆರಳಿ ಕೆಂಡವಾಗಿದ್ರು. ಅಲ್ಲದೆ ಆರೋಪಗಳ ಸುರಿಮಳೆಗೈದಿದ್ರು. ಮಾನ್ಯತಾ ಟೆಕ್ ಪಾರ್ಕ್ ಬಳಿ 38 ಫ್ಲೋರ್ ಮನೆ ಕಟ್ಟುತ್ತಿದ್ದಾರೆ. ಈ ಹಿಂದೆ ಚಂದ್ರಶೇಖರ್ ಮೇಲೆ ಎಫ್ಐಆರ್ ಆಗಿದೆ. ಅವರ ವಿರುದ್ಧ ತನಿಖೆ ಮಾಡಬೇಕು ಅಂತ ಎಚ್ಡಿಕೆ ಒತ್ತಾಯಿಸಿದ್ರು. ಎರಡು 2011ರಿಂದ ಈವರೆಗೆ ಹಲವಾರು ರಾಜಕಾರಣಿ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿದೆ. 14 ವರ್ಷ ಕಳೆದ್ರೂ ಲೋಕಾಯುಕ್ತ ವಿಚಾರಣೆ ಪೂರ್ಣಗೊಂಡಿಲ್ಲ. ಹಾಗಾಗಿ ಲೋಕಾಯುಕ್ತ ಹಲ್ಲು ಕಿತ್ತ ಹಾವಾಗಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಲೋಕಾಯುಕ್ತದ ವಿಳಂಬ ನೀತಿ ವಿರುದ್ಧ 10ಕ್ಕೂ ಹೆಚ್ಚು ಹೋರಾಟಗಾರರು ಲೋಕಾಯುಕ್ತಕ್ಕೆ ಮನವಿ ಮಾಡಿದ್ದಾರೆ. ನೈಜ ಹೋರಾಟಗಾರರ ವೇದಿಕೆಯ ಹೋರಾಟಗಾರ ಎಚ್ಎಂ ವೆಂಕಟೇಶ್ ಕೂಡ ಈ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗ್ತಿದ್ದಂತೆ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಗಂಭೀರ ಚರ್ಚೆ ನಡೆದಿದೆ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಮೈಸೂರಿನ ರಾಮಕೃಷ್ಣ ನಗರದಲ್ಲಿನ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಭೇಟಿ ಕೊಟ್ಟರು. ಸದ್ಯ ಈ ಪ್ರಕರಣದಿಂದ ಬಚಾವ್ ಆಗೋದಕ್ಕಾಗಿ ಯಾವ ರೀತಿ ಕಾನೂನು ಹೋರಾಟ ನಡೆಸಬೇಕೆಂದು ಸಿಎಂ ಚರ್ಚಿಸಿದ್ರು. ಮುಡಾ ಕೇಸ್ನಲ್ಲಿ ಏತ್ರಿ ಆಗಿರೋ ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮೈಸೂರಿನ ನಿವಾಸದಲ್ಲಿ ವಾಸವಾಗಿಲ್ಲ. ಟಿಕೆ ಲೇಔಟ್ನ ಕಾಂತರಾಜು ಅರಸು ರಸ್ತೆಯ ಮನೆ ವಿಳಾಸವನ್ನ ಲೋಕಾಯುಕ್ತಕ್ಕೆ ನೀಡಿದ್ರು. ಆದ್ರೆ ಅವರು 4 ವರ್ಷದ ಹಿಂದೆ ಈ ಮನೆ ತೊರೆದಿದ್ದಾರೆ. ಈಗಲೂ ಮಲ್ಲಿಕಾರ್ಜುನ ಸ್ವಾಮಿ ಒಡೆತನದಲ್ಲಿಯೇ ಮನೆ ಇದೆ. ಸದ್ಯ ಇಲ್ಲಿನ 3 ಮನೆಗಳನ್ನ ಮಲ್ಲಿಕಾರ್ಜುನ ಸ್ವಾಮಿ ಬಾಡಿಗೆ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡಾ ಪ್ರಕರಣ ಸಂಬಂಧ ತನಿಖೆಗೆ ಲೋಕಾಯುಕ್ತ ತಂಡ ಸಿದ್ಧತೆ ಮಾಡಿಕೊಳ್ತಿದೆ. ಚಾಮರಾಜನಗರ, ಕೊಡಗು ಅಧಿಕಾರಿಗಳು ಮೈಸೂರು ಎಸ್ಪಿ ವ್ಯಾಪ್ತಿಗೆ ಬರೋದ್ರಿಂದ ಪೊಲೀಸರು ಪ್ಲಾನ್ ಆಫ್ ಆಕ್ಷನ್ ಸಿದ್ಧತೆ ಮಾಡಿಕೊಳ್ಳಲಿದ್ದಾರೆ. ದೂರುದಾರರು ಈಗಾಗಲೇ ವಿವರಣೆ ನೀಡಿದ್ದಾರೆ. ಈ ಆಧಾರದಲ್ಲಿ ಪೊಲೀಸರು ಆರೋಪಿಗಳ ಬಗ್ಗೆ ಪಟ್ಟಿ ಮಾಡಲಿದ್ದಾರೆ. ಎಲ್ಲಾ ದಾಖಲೆಗಳನ್ನ ಸಂಗ್ರಹಿಸಿದ ಬಳಿಕ ಪೊಲೀಸರು ದೂರುದಾರರು, ಆರೋಪಿತರು, ಸಾಕ್ಷಿದಾರರ ವಿಚಾರಣೆ ಮಾಡಲಿದ್ದಾರೆ. ಪ್ರತಿ ಬಾರಿಯೂ ಸಿಎಂ ಸಿದ್ದರಾಮಯ್ಯ ಮೈಸೂರಿಗೆ ಭೇಟಿ ನೀಡಿದಾಗ ಅವರ ಮನೆ ಜನರಿಂದ ಗಿಜಿಗುಡುತ್ತಿತ್ತು. ಆದ್ರೆ ನಿನ್ನೆ ಸಿಎಂ ಭೇಟಿ ಕೊಟ್ಟರು ಮೈಸೂರಿನ ಸಿಎಂ ಸಿದ್ದರಾಮಯ್ಯ ನಿವಾಸ ಖಾಲಿಯಾಗಿತ್ತು. ಹೆಚ್ಚು ಜನ ಬರಬಹುದೆಂದು ಪೊಲೀಸರು ಭದ್ರತೆಯನ್ನ ಹೆಚ್ಚಿಸಿದ್ರು. ಆದ್ರೆ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿದ್ರು ಸಾರ್ವಜನಿಕರು ನೋಡಲು ಅಥವಾ ಅಹವಾಲು ಸಲ್ಲಿಸಲು ಬಂದಿರಲಿಲ್ಲ. ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಆದ ಬಳಿಕವೂ ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತೊಂದು ಬಾಂಬ್ ಹಾಕಿದ್ದಾರೆ. 2011ರಂದು ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರ ನಡೆ ಸಮರ್ಥಿಸಿಕೊಂಡು ಮಾತನಾಡಿದ ವಿಡಿಯೋ ಅಪ್ಲೋಡ್ ಮಾಡಿ ವ್ಯಂಗ್ಯವಾಡಿದ್ದಾರೆ. ರಾಜ್ಯಪಾಲರು ರಾಷ್ಟ್ರಪತಿಗಳ ಅಣತಿಯಂತೆ ಕೆಲಸ ಮಾಡ್ತಾರೆ. ರಾಜ್ಯ ಸರ್ಕಾರ ತಪ್ಪು ಮಾಡಿದಾಗ ರಾಜ್ಯಪಾಲರಿಂದ ಸರಿ ಮಾಡುವ ಕೆಲಸ ಆಗುತ್ತೆ ಅಂತ ಸಿದ್ದರಾಮಯ್ಯ ಮಾತನಾಡಿದ್ರು. ಸಂವಿಧಾನದ ಚೌಕಟ್ಟಿನೊಳಗಡೆ ಕೆಲಸ ಮಾಡ್ತಾ ಇದೆ ಇಲ್ವೋ ಅಂತಕ್ಕಂಥ ನೋಡ್ಕೊಳ್ತಕ್ಕಂಥ ಉಸ್ತುವಾರಿ ಇವ್ರಿಗೆ ಇರ್ತವೆ. ಸರ್ಕಾರ ತಪ್ಪು ಮಾಡಿದ್ರೆ ಆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ, ಅವ್ರಿಗೆ ಬುದ್ಧಿ ಹೇಳ್ತಕ್ಕಂಥ, ಅವ್ರ ಕ್ರಮ ತಗೊಳ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗಿದೆ. ನನ್ನಿಂದಲೇ ಸಿಎಂಗೆ ಸಮಸ್ಯೆ ಎನ್ನುವುದರಲ್ಲೇ ಅರ್ಥವೇ ಇಲ್ಲ ಅಂತ ಸಚಿವ ಭೈರತಿ ಸುರೇಶ್ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಭೈರತಿ ಸುರೇಶ್,
ಯಾರ ಅವಧಿಯಲ್ಲಿ ಈ ಹಗರಣ ಆಗಿದೆಯಂತ ನೋಡಿಕೊಳ್ಳಿ. ಈ ಪ್ರಕರಣದಲ್ಲಿ ನನ್ನನ್ನೇಕೆ ಎಳೆದು ತರ್ತಿದ್ದೀರಾ ಅಂತ ಪ್ರಶ್ನಿಸಿದ್ರು. ನನಗೆ ತಲೆನೋವು ಇದೆ, ಅದಕ್ಕೆ ಮಡಿಕೇರಿ ಕಡೆ ನಾನು ಹೋಗುತ್ತಿದ್ದೇನೆ. ಆದ್ರೆ ಮುಡಾ ತಲೆನೋವು ಏನಲ್ಲ, ಹೀಗೆ ಇರುತ್ತಲ್ಲ ಸಮಸ್ಯೆಗಳು, ಹೀಗಾಗಿ ರಿಲ್ಯಾಕ್ಸ್ಗೆ ಹೋಗುತ್ತಿದ್ದೇನೆ ಅಂತ ಹೇಳಿದ್ದಾರೆ. ಯಾವ ಟೆನ್ಷನ್ ಇದೆಲ್ಲ ಎಕ್ಸ್ಪೆಕ್ಟೆಡ್ ಅಲ್ವಾ, ಎಲ್ಲ ಕೇಸಸ್ ಎಕ್ಸ್ಪೆಕ್ಟೆಡ್. ನಾವು ಮುಂದಿನ ನಮ್ಮ ಮನೆಯೇ ಹೇಳಿದ್ದೀವಿ, ನ್ಯಾಯಾಂಗ ತನಿಖೆಯಲ್ಲಿ ನಮ್ಮ ನಂಬಿಕೆ ಇದೆ. ಮುಂದೆ ಏನಾಗ್ತದೆ ಅರ್ಚನೆ ಮಾಡೋದ್ಮೇಲೆ ನೋಡೋದು.